ತಿಮ್ಮನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ನಾಗಮಣಿಯವರು ಹೆಸರಿಗಷ್ಟೇ ಅಧಿಕಾರದಲ್ಲಿದ್ದು ಅಸಲಿ ಕಾರುಬಾರು ನಡೆಸುತ್ತಾ ಇರೋದು ನಾಗಮಣಿಯವರ ಗಂಡ ಮಹೇಂದ್ರ. ಹೌದು, ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ತಿಮ್ಮಮ್ಮನಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ದಿನಾಂಕ 6/3/2026ರಂದು ಚುನಾವಣೆ ಘೋಷಣೆಯಾಗಿರುತ್ತದೆ. ಇದರ ವಿರುದ್ಧ ತಿಮ್ಮಮ್ಮನಹಳ್ಳಿಯ ರೈತರು ದಿನಾಂಕ 3/3/2026 ಮಂಗಳವಾರದಂದು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಗೆ ಬಂದು ಚುನಾವಣೆಯನ್ನು ಏಕಾಏಕಿ ಘೋಷಣೆಯಾಗಿದೆ ಎಂದು ಆ ಊರಿನ ಜನರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಪ್ರತಿನಿತ್ಯ ಹಾಲು ಹಾಕುತ್ತಿದ್ದು ಉದ್ದೇಶಪೂರ್ವಕವಾಗಿ ಕಾರ್ಯದರ್ಶಿಗಳು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಚುನಾವಣಾ ಪಟ್ಟಿ ತಯಾರಿಸಿದ್ದು ಒಂದೇ ಕುಟುಂಬದ 5 ಹೆಸರುಗಳು ಸೇರಿಸಿ ಅವರನ್ನು ಅರ್ಹರೆಂದು ಬಂದಿರುವುದು ನಮಗೆ ಹಲವು ಅನುಮಾನಗಳು ಕಾಡುತ್ತಿವೆ. ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮರುಪರಿಶೀಲನೆ ಮಾಡಿ ಚುನಾವಣೆ ನಡೆಸಬೇಕೆಂದು ಚುನಾವಣಾಧಿಕಾರಿ ವೆಂಕಟೇಶ್ ಅವರಿಗೆ ಒತ್ತಾಯಿಸಿದ್ದಾರೆ. ನಂತರ ಇದೇ ಸಮಯದಲ್ಲಿ ತಿಮ್ಮಮ್ಮನಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈಗ ಚುನಾವಣೆಗಿಂತ ಹೆಚ್ಚಾಗಿ ದರ್ಪ ಮತ್ತು ಅಧಿಕಾರ ದುರುಪಯೋಗದ ಸುದ್ದಿಯೇ ಮೈಯೆಳಿಸುತ್ತಿವೆ. ಸಂಘದ ಕಾರ್ಯದರ್ಶಿ ನಾಗಮಣಿ ಮತ್ತು ಅವರ ಪತಿ ಮಹೇಂದ್ರ ಅವರ ನಡವಳಿಕೆಯಿಂದ ಬೇಸತ್ತ ರೈತರು ಇಂದು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘದ ಕಾರ್ಯದರ್ಶಿ ನಾಗಮಣಿ ಅವರು ಹೆಸರಿಗಷ್ಟೇ ಅಧಿಕಾರದಲ್ಲಿದ್ದು ಅಸಲಿ ಕಾರುಬಾರು ನಡೆಸುತ್ತಿರುವುದು ಅವರ ಪತಿ ಮಹೇಂದ್ರ ಎಂಬುದು ರೈತರ ಗಂಭೀರ ಆರೋಪ. ಸಂಘಕ್ಕೆ ಹಾಲು ಹಾಕುವ ರೈತರನ್ನ ಮಹೇಂದ್ರ ಅವರು ಗೌರವದಿಂದ ನಡೆಸಿಕೊಳ್ಳುತ್ತಿಲ್ಲ. ಸದಸ್ಯರನ್ನ ಏಕವಚನದಲ್ಲಿ ಮಾತನಾಡಿಸುವುದು, ರೈತರಿಗೆ ಬೆಲೆ ನೀಡದೆ ದರ್ಪ ತೋರುವುದು ನಿತ್ಯದ ಕೆಲಸವಾಗಿದೆ. ಸಂಘದಲ್ಲಿ ಮಹಿಳೆಯರೇ ಪ್ರಧಾನವಾಗಿದ್ದರೂ ಮಹೇಂದ್ರ ಅವರ ಹಸ್ತಕ್ಷೇಪ ಮಿತಿ ಮೀರಿದೆ ಎಂದು ರೈತರು ಕಿಡಿಕಾರಿದ್ದಾರೆ. ಈ ವೇಳೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ವೆಂಕಟೇಶ್ ಅವರು, ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ನಾನು ಚುನಾವಣಾಧಿಕಾರಿ ಮಾತ್ರ. ಇವರು ಮನವಿಯನ್ನ ಡಿಆರ್ ಕಚೇರಿಗೆ ಸಲ್ಲಿಸಬೇಕು. ಪರಿಶೀಲನೆ ಮತ್ತು ಚುನಾವಣಾ ಪಟ್ಟಿಯಲ್ಲಿ ಎಲ್ಲವೂ ಜಿಲ್ಲಾ ಡಿಆರ್ ಕಚೇರಿಯಿಂದಲೇ ಬರುತ್ತದೆ ಎಂದು ತಿಳಿಸಿದರು. ನಿಯಮಾವಳಿ ಅನುಸಾರವಾಗಿ ಚುನಾವಣೆ ನಡೆಯುತ್ತಿದೆ. ಯಾರಾದ್ರಾಗಲಿ 500 ಲೀಟರ್ ಹಾಲು ಹಾಕಿರಬೇಕು, ಶೇರ್ ಪಡೆದಿರಬೇಕು, ಕನಿಷ್ಠ ಜಿಬಿಎಂ ಭಾಗವಹಿಸಿ ಸಹಿ ಹಾಕಿರಬೇಕು. ಸಂಘದ ವಿರುದ್ಧ ಯಾವುದೇ ಚಟುವಟಿಕೆ ಮಾಡದೆ ಬಯಲು ಅನುಸಾರವಾಗಿ ಇರುವವರಿಗೆ ಮಾತ್ರ ಅವಕಾಶವಿರುತ್ತದೆ ಎಂದು ತಿಳಿಸಿದ್ದಾರೆ. ಒಬ್ಬ ಆಫೀಸರ್ ಅಲ್ಲ, 2010ರಿಂದ ನಮ್ಮ ಹೆಸರು ಪುರುಷೋತ್ತಮ ರೆಡ್ಡಿ ಅಂತ. ನಮ್ಮದು ತಿಮ್ಮಮ್ಮನಹಳ್ಳಿ, ನಾಗಲಮಡಿಕೆ ಹೋಬಳಿ. ತಿಮ್ಮಮ್ಮನಹಳ್ಳಿಯಲ್ಲಿ ಹಾಲು ಮಹಿಳಾ ಸಹಕಾರ ಸಂಘ ಇರೋದ್ರಿಂದ ಅಲ್ಲಿ ಸುಮಾರು 2010ರಿಂದ ಪ್ರಾರಂಭವಾಗಿದ್ದು ಇಲ್ಲಿಯವರೆಗೂ ಒಂದು ಚುನಾವಣೆಯು ಅಲ್ಲಿ ನಡೆದಿರುವುದಿಲ್ಲ. ಅದು ಒಂದೇ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಅಂತ ಭಾವಿಸ್ಬಿಟ್ಟು ಎಲ್ಲ ಅವರ ಮನೆಯವರೇ ಅನುಭವಿಸ್ಕೊಂಡು ಬಂದಿದ್ದು, ಅವ್ರ ಕುಟುಂಬದವರೇ ಕನಿಷ್ಠ ಒಂದು ಸರಿ ಸಹ ಎಲೆಕ್ಷನ್ ಆಗದಂಗೆ ಅವ್ರ ಕುಟುಂಬದಲ್ಲಿ ಇನಾಮಿನೇಷನ್ ಮಾಡ್ಕೊಂಡ್ಬಿಟ್ಟು ಎಲೆಕ್ಷನ್ ಸಮೇತ ಗೊತ್ತಿಲ್ಲದಂತೆ ಎಲ್ಲ ಅವರ ಅಂಡರಲ್ಲಿ ಮಾಡ್ಕೊಂಡ್ಬಿಟ್ಟು ಹಾಲು ಪರೀಕ್ಷಕರು ಅವರೇ, ಸೆಕ್ರೆಟ್ರಿನೂ ಅವರೇ, ಕೆಲಸ ಒಬ್ರಿಗೂ ಇಲ್ಲ, BMC ಇದ್ದು ಎಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಎಲೆಕ್ಷನ್ ನಡೆದಂಗೆ ಪ್ರತಿ ಸಾರಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಚುನಾವಣಾ ಅಧಿಕಾರಿಗಳನ್ನು ವಶಪಡಿಸ್ಕೊಂಡ್ಬಿಟ್ಟು ಒಂದೇ ಸಾರಿನೂ ಎಲೆಕ್ಷನ್ ನಡೆದಂಗೆ ಎಲ್ಲ ಅವರೇ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅವರು ಎಲಿಜಿಬಲ್ ಲಿಸ್ಟ್ಗೆ ನಮ್ಮೂರಲ್ಲಿ ಸುಮಾರು ಜನ 100 ಜನನ ಕೈಬಿಟ್ಟು ಎಲಿಜಿಬಲ್ ಲಿಸ್ಟ್ ಕೇವಲ 300 ಜನ ಹಾಲಾಗ್ತಾ ಇದ್ದರೆ ಬರೀ 12 ಜನಕ್ಕೆ ಮಾತ್ರ ಎಲಿಜಿಬಲ್ ಲಿಸ್ಟ್ ತಂದಿದ್ದಾರೆ. ಈ 12 ಜನರಲ್ಲಿ ಕನಿಷ್ಠ ಪಕ್ಷ 6 ಜನ ಅವ್ರ ಕುಟುಂಬದವರೇ ಇರುತ್ತಾರೆ. ದಯವಿಟ್ಟು ನಮ್ಮ ಊರಿಗೆ, ನಮ್ಮ ಸಹಕಾರ ಸಂಘದಲ್ಲಿ ಎಲೆಕ್ಷನ್ ಮಾಡಬೇಕಾಗಿತ್ತು. ಎಲಿಜಿಬಲ್ ಲಿಸ್ಟನ್ನು ಸರಿಪಡಿಸಿಬಿಟ್ಟು ಎಲೆಕ್ಷನ್ ಮಾಡಬೇಕಾಗಿತ್ತು. ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಶಿವಾನಂದ್, ಎಂಪವರ್ ನ್ಯೂಸ್, ಪಾವಗಡ.